ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಭಾವ ಹಿನ್ನೆಲೆ ಇಂದಿರಾ ಕ್ಯಾಂಟೀನ್ಗೂ ಬಿಸಿ ತಟ್ಟಿದೆ. ನಗರದ ಮಿನಿ ವಿಧಾನಸೌಧದ ಬಳಿ ಇರೋ ಕ್ಯಾಂಟೀನ್ ಇದು. ಇಂದು ಕೇವಲ ಮೊಸರನ್ನಕ್ಕಷ್ಟೇ ಊಟ ಸೀಮಿತವಾಗಿತ್ತು. ಅಡುಗೆ ಮಾಡೋದಕ್ಕೆ ಎಲ್ಪಿಜಿ ಸಿಲಿಂಡರ್ ಸಿಗದೆ ಸಮಸ್ಯೆ ಎದುರಾಗಿದೆ. ಇದರಿಂದಾಗಿ ಗ್ರಾಹಕರಿಗೆ ಮಧ್ಯಾಹ್ನದ ಊಟ ಇರಲಿಲ್ಲ. ನಿತ್ಯ 500 ಜನಕ್ಕೆ ಊಟವನ್ನು ನೀಡ್ತಾ ಇದ್ದ ಕ್ಯಾಂಟೀನ್ ಬಂದ್ ಆಗಿದೆ. ಧಾರವಾಡದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಬಿಸಿ ತಟ್ಟಿದೆ. ನಗರದ ಮಿನಿ ವಿಧಾನಸೌಧದ ಬಳಿ ಇರುವಂತಹ ಕ್ಯಾಂಟೀನ್ ಇದು. ಇವತ್ತು ಕೇವಲ ಮೊಸರನ್ನ ಮಾತ್ರ ನೀಡಿದ್ರು. ಅಡುಗೆ ಮಾಡೋದಕ್ಕೆ ಎಲ್ಪಿಜಿ ಸಿಲಿಂಡರ್ ಸಿಗದೆ ಸಮಸ್ಯೆ ಎದುರಾಗಿದೆ. ಒಂದು ನಿಮಿಷ ಸರ್. ಈ ಕುರಿತು ನಮ್ಮ ಧಾರವಾಡ ಜಿಲ್ಲೆಯ ಪ್ರತಿನಿಧಿ ವಿಠ್ಠಲ ಕರಡಿಗುಡ್ಡ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಮತ್ತು ಇರಾನ್ ನಡುವೆ ನಡೆದಿರ್ತಕ್ಕಂಥ ಯುದ್ಧದ ಭೀಕರತೆಯಿಂದಾಗಿ ಇದೀಗ ದೇಶಾದ್ಯಂತ ಕೂಡ ಎಲ್ಪಿಜಿ ಸಿಲಿಂಡರ್ಗಳ ಹಾವಳಿ ಬೆಲೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಸಾಕಷ್ಟು ರೀತಿಯಲ್ಲಿ ಒಂದು ತೊಂದರೆಗಳನ್ನ ಧಾರವಾಡದಲ್ಲಿ ಕೂಡ ಅನುಭವಿಸ್ತಿರುವಂಥದ್ದು. ಸದ್ಯ ಇದೀಗ ನಾವು ಧಾರವಾಡದ ಇಂದಿರಾ ಕ್ಯಾಂಟೀನ್ದಲ್ಲಿ ಇರುವಂಥದ್ದು. ಇಂದಿರಾ ಕ್ಯಾಂಟೀನ್ಗೂ ಕೂಡ ಇದೀಗ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಕೊರತೆ ಇದೀಗ ಕಂಡು ಬರ್ತಿರುವಂಥದ್ದು. ಏನು ಮಧ್ಯಾಹ್ನ ಈಗಾಗಲೇ ಅನ್ನ ಮತ್ತು ಸಾಂಬಾರ್ ಮತ್ತು ಮೊಸರನ್ನವನ್ನ ಏನು ಇವತ್ತು ನೀಡಬೇಕಾಗಿತ್ತು. ಆದರೆ ಮೊಸರನ್ನ ಅಷ್ಟೇ ಇವತ್ತು ಬಂದಂತ ಜನರಿಗೆ ಮೊಸರನ್ನವನ್ನ ನೀಡಿರುವಂಥದ್ದು. ಅನ್ನ ಸಾಂಬಾರು ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಅದನ್ನ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು. ಈಗಾಗಲೇ ಕೂಡ ಎಲ್ಪಿಜಿ ಸಿಲಿಂಡರ್ಗಳು ಕೂಡ ಇದ್ದಂತ ಸಿಲಿಂಡರ್ಗೂ ಕೂಡ ಖಾಲಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಅನ್ನ ಸಾಂಬಾರ್ ಕೊಡದೆ ಬರೀ ಏನು ಈಗ ಮೊಸರನ್ನವನ್ನು ಅಷ್ಟೇ ನೀಡಿರುವಂಥದ್ದು. ಈಗಾಗಲೇ ಕೂಡ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಮತ್ತು ಬೆಲೆ ಹೆಚ್ಚಳದಿಂದಾಗಿ ಕೂಡ ಇದೀಗ ಗ್ರಾಹಕರು ಕೂಡ ರೋಷ ಹೋಗಿರುವಂಥದ್ದು. ನಿತ್ಯ ಇಂದಿರಾ ಕ್ಯಾಂಟೀನ್ಗೆ ನಿತ್ಯ ನೂರಾರು ಬಡ ಕಾರ್ಮಿಕರು ಮತ್ತು ಬಡವರು ಆಗಮಿಸಿ ಒಂದು ತಮ್ಮ ಹೊಟ್ಟೆವನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ಕೋತಾ ಇದ್ರು. ಆದ್ರೆ ಇವತ್ತು ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಏನೀಗ ಆಗಾಗಿದೆ. ಆಗಂತ ಸಂದರ್ಭದಲ್ಲಿ ಕೂಡ ಇದೀಗ ಸಾಕಷ್ಟು ರೀತಿಯ ಜನರು ಕೂಡ ವಾಪಸ್ ಹೋಗುವಂತಹ ಸ್ಥಿತಿ ಕೂಡ ಇದೀಗ ಸದ್ಯ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಕೂಡ ಎಚ್ಚೆತ್ತು ಈ ಮುಂದಿನ ದಿನಗಳಲ್ಲಿ ಆದ್ರೂ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಆಗಬಾರ್ದು ಅನ್ನುವಂತ ಒಂದು ಆಗ್ರಹವನ್ನ ಕೂಡ ಇಲ್ಲಿನ ಜನರು ಈಗ ಮಾಡ್ತಿರುವಂತದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಈ ಕನ್ನಡ ನ್ಯೂಸ್.